ವಿನೇಶ್ ಫೋಗಟ್ ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೇವಲ 100 ಗ್ರಾಂ ತೂಕ ಜಾಸ್ತಿ ಆಯಿತು ಅಂತ ಅವರನ್ನು ಅನರ್ಹಗೊಳಿಸಲಾಗಿತ್ತು ಫೈನಲ್ ಪಂದ್ಯದಿಂದ. ಅವರು ಸೆಮೀಸ್ನಲ್ಲಿ ಹಿಂದೆಂದೂ ಸೋಲನ್ನೇ ಕಾಣದಂತಹ ಜಪಾನ್ನ ಆಟಗಾರ್ತಿಯನ್ನು ಸೋಲಿಸಿ ಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದರು. ಆದರೆ ಫೈನಲ್ಸ್ ಪಂದ್ಯಾವಳಿಗೂ ಮುನ್ನ ಅವರ ತೂಕ 100 ಗ್ರಾಂ ಜಾಸ್ತಿ ಆಗಿತ್ತು. ಹಾಗಾಗಿ ಅವ್ರನ್ನ ಅನರ್ಹಗೊಳಿಸಿದ್ರು. ಯಾವುದೇ ಪದಕ ಕೂಡ ಸಿಗಲಿಲ್ಲ. ಅವರು ಡಿಹೈಡ್ರೇಷನ್ ಆಗಿ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆದರು. ಈಗ ಅವರು ಎಕ್ಸ್ನಲ್ಲಿ ತಮ್ಮ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ನಾನು ಸೋತಿದ್ದೇನೆ, ಆದರೆ ಸೆಣಸಾಡೋದಕ್ಕೆ ಆಗಲಿಲ್ಲ ನನ್ನ ಕೈಲಿ ಅಂತ ಅವರು ಬರ್ಕೊಂಡಿದ್ದಾರೆ. ಇನ್ನೊಂದಷ್ಟು ದಿವಸ ದೇಶಕ್ಕೆ ಅವರ ಸೇವೆ ಬೇಕಾಗಿತ್ತು, ಕೆಲವು ಪಂದ್ಯಾವಳಿಗಳನ್ನು ಆಡಬೇಕಾಗಿತ್ತು. ಆದರೆ 100 ಗ್ರಾಂ ತೂಕ ಹೆಚ್ಚಾಗಿ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ತೀವ್ರ ಬೇಸರಕ್ಕೆ ಒಳಗಾಗಿರ್ತಕ್ಕಂಥ ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಅವರು ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ನಾನು ಕುಸ್ತಿಯನ್ನು ಆಡಲ್ಲ ಅಂತಂದ್ಬಿಟ್ಟು. ಬಟ್ ಸಹಜವಾಗಿ ಇಂಥ ಸಂದರ್ಭ, ಯಾಕೆಂದರೆ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಎಲ್ಲ ಸಾಧ್ಯತೆ ಇತ್ತು ವಿನೇಶ್ ಫೋಗಟ್ ಅವರಿಗೆ ಫೈನಲ್ಸ್ನಲ್ಲಿ. ಆದರೆ ಅಲ್ಲಿ ತನಕ ಬಂದು ಕೊನೆಯದಾಗಿ ಅವರು ಫೈನಲ್ಸ್ನಲ್ಲಿ ಅನರ್ಹಗೊಳ್ತಾರೆ ಅಂತಂದರೆ, ಬೇಕಾದರೆ ಸೋತರೂ ಪರವಾಗಿಲ್ಲ, ಆಡಿ ಸೆಣಸಾಡಿ ಸೋತಿದ್ದೀನಿ ಅಂತ ಹೇಳ್ಬೋದು. ಬಟ್ ಈ ಥರ ಆಗೋದು ಒಬ್ಬ ಕ್ರೀಡಾಪಟುಗೆ ಯಾವತ್ತೂ ಕೂಡ ಮನಸ್ಸಿಗೆ ವಿಪರೀತವಾದಂತಹ ನೋವಿನ ಸಂಗತಿ. ಹಾಗಾಗಿ ಅವರು ದಿಢೀರಂತ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ವಿದಾಯವನ್ನು ಹೇಳಿದ್ದಾರೆ. ಬಟ್ ನೋಡೋಣ, ಮುಂದೆ ಅವರ ಮನವೊಲಿಕೆ ಮಾಡಿ ಮತ್ತೊಂದಷ್ಟು ಪಂದ್ಯಗಳನ್ನು ಅವರು ಆಡೋ ಹಾಗೆ ಮಾಡಬೇಕಾಗತ್ತೆ. ಭಾರತೀಯ ಕುಸ್ತಿ ಫೆಡರೇಷನ್ ವತಿಯಿಂದ ಆ ಕೆಲಸ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸದ್ಯಕ್ಕಂತೂ ಈಗ ವಿನೇಶ್ ಫೋಗಟ್ ಅವರು ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ವಿದಾಯವನ್ನು ಹೇಳಿದ್ದಾರೆ. ಇನ್ನು ಮುಂದೆ ನಾನು ಯಾವುದೇ ಕುಸ್ತಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಗುಡ್ ಬೈ ರೆಸ್ಲಿಂಗ್ 2001 to 2024 ಅಂತ. ಅಂದರೆ ಅಲ್ಲಿಗೆ 23 ವರ್ಷಗಳ ತನಕ ಅವರು ಹೆಚ್ಚು ಕಡಿಮೆ ಕುಸ್ತಿಯಲ್ಲಿ ಭಾಗವಹಿಸ್ತಾ ಇದ್ದರು. ಇನ್ನು ರೆಸ್ಲಿಂಗಲ್ಲಿ ನಾನು ಭಾಗವಹಿಸಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ವಿನೇಶ್ ಫೋಗಟ್ ಅವರು ಬಂದಿದ್ದಾರೆ.